ಇವತ್ತು ನಾನು ಒಂದು ಹೊಸ ರೀತಿಯ ಮೆಂತ್ಯ ಸೊಪ್ಪಿನ ಪಲಾವನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇದು ಬೇಕಾಗುವ ಸಾಮಗ್ರಿ ಇದಕ್ಕೆ ಒಂದು 3 ಕಪ್ಪು ಅಕ್ಕಿ ತೊಳೆದಿಟ್ಟುಕೊಂಡಿದ್ದೇನೆ. ಸ್ವಲ್ಪ ಕ್ಯಾರೆಟ್ ತುರಿ, ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಸ್ವಲ್ಪ ಸೂಜಿ ಮೆಣಸು, ಸ್ವಲ್ಪ ಕೊಬ್ಬರಿ ತುರಿ, ಗೋಡಂಬಿ, ಚಕ್ರ ಮೊಗ್ಗು, 4-5 ಲವಂಗ, ಒಂದು 10-12 ಕಾಳು ಮೆಣಸು, ಒಂಚೂರು ಚಕ್ಕೆ, ಒಂಚೂರು ಶುಂಠಿ, ಸ್ವಲ್ಪ ಕಸೂರಿ ಮೆಥಿ, ನಿಂಬೆಹಣ್ಣು, ಗೋಡಂಬಿ, ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಹೆಚ್ಚಿ ತೊಳೆದು ಇಟ್ಟುಕೊಂಡಿದ್ದೇನೆ. ಮಿಕ್ಸರ್ ಪಾತ್ರೆಗೆ ಕೊಬ್ಬರಿ ತುರಿ, ಸೂಜಿ ಮೆಣಸು, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಕಾಳು ಮೆಣಸು, ಶುಂಠಿ, ಚಕ್ರ ಮೊಗ್ಗು, ಲವಂಗ ಇಷ್ಟು ಮಸಾಲೆ ಮಾಡಬಹುದು. ಇಷ್ಟು ತರಿತರಿಯಾಗಿ ಬೇಯಿಸಿಟ್ಟುಕೊಳ್ಳಬೇಕು. ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಹಾಕಬೇಕು. ಸ್ವಲ್ಪ ತುಪ್ಪ, ಆಮೇಲೆ ಸ್ವಲ್ಪ ಸಾಸಿವೆ ಕಾಳು, ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆ ಅರಿಶಿನ ಪುಡಿ, ಈ ಬೀಸಿದ ಸಾಂಬಾರು ಸಣ್ಣ ಉರಿ ಇಟ್ಟುಕೊಳ್ಳಬೇಕು. ಆಮೇಲೆ ಹಸಿಮೆಣಸು, ಗೋಡಂಬಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಸಣ್ಣಕ್ಕೆ ಹೆಚ್ಚಿಟ್ಟ ಮೆಂತ್ಯ ಸೊಪ್ಪನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲದಿದ್ದರೆ ಅದು ಕಹಿ ಹೋಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ, ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. 1 ಸ್ಪೂನು ಸಕ್ಕರೆ ಹಾಕಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ತೊಳೆದಿಟ್ಟ ಅಕ್ಕಿಯನ್ನು ಹಾಕಬೇಕು. ಹಾಕಿ 3 ಕಪ್ಪು ಅದಕ್ಕೆ 6 ಕಪ್ ನೀರು ಹಾಕಬೇಕು. ಸ್ವಲ್ಪ ಫ್ರೈ ಮಾಡಬೇಕು. ಅಕ್ಕಿ ಸ್ವಲ್ಪ ಸಣ್ಣ ಉರಿ ಮತ್ತೆ ಮೂರು ಕಪ್ಪು ಅಕ್ಕಿಗೆ 6 ಕಪ್ಪು ನೀರು ಹಾಕಿ ಕುಕ್ಕರ್ ಸ್ವಲ್ಪ ಕುದಿತ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಲ್ ಕೂಗಿಸಿ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ. ನೋಡ್ತಮ್ಮ, ಸ್ವಲ್ಪ ಹಾಕಿಕೊಡ್ತೇನೆ. ಇದೆ ನೋಡಿ. ಇದಕ್ಕೆ ಗಟ್ಟಿ ಮೊಸರು ಹಾಕಿ ತಿಂದರೆ ಚೆನ್ನಾಗಿ ರುಚಿ ಆಗುತ್ತದೆ. ರಾಯ್ತಾನೂ ಮಾಡಿಕೊಳ್ಳಬಹುದು. ಸೂಪರ್, ತುಂಬಾ ಚೆನ್ನಾಗಿದೆ. Mm.
ಸೂಪರ್ ಆಗಿ